ಅಕ್ರಮವಾಗಿ ಮಾರಕಾಸ್ತ್ರ ಸಂಗ್ರಹ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಇಂದು ಬಿಗ್ ಡೇ. ಇಂದು ತಿಮ್ರೋಡಿ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗಿದೆ. ನಿರೀಕ್ಷಣಾ ಜಾಮೀನು ಕೋರಿ ತಿಮ್ರೋಡಿ ಅರ್ಜಿ ಸಲ್ಲಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಇಂದು ಬಿಗ್ ಡೇ. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ಅವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅಂತ ಬೇಲ್ಗೆ ಅಪ್ಲೈ ಮಾಡಿದ್ರು. ಅವ್ರಿಗೆ ಈ ಮಾರಕಾಸ್ತ್ರಗಳನ್ನು ಸಂಗ್ರಹ ಮಾಡಿರುವಂಥ ಒಂದು ಪ್ರಕರಣ ಏನಿದೆ, ಅದಕ್ಕೆ ಅವ್ರ ಹತ್ರ ಇರೋ ಗನ್ಗಳಿಗೆ ಅವರು ದಾಖಲೆ ಒದಗಿಸಿಲ್ಲ, ಸೂಕ್ತ ದಾಖಲೆಯನ್ನು, ಲೈಸೆನ್ಸ್ ಪ್ರೊಡ್ಯೂಸ್ ಮಾಡಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಬಂಧನಕ್ಕೀಡಾಗುವ ಭೀತಿ ಎದುರಿಸ್ತಾ ಇದ್ದಾರೆ. ಓಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಮೊದಲನೇದಾಗಿ ಈ SIT ಯೂಟ್ಯೂಬರ್ಸ್ಗೆ ನೋಟಿಸ್ ಕೊಡ್ತಾ ಇದೆ ಅಂತ ನಾವು ಹಲವು ದಿನಗಳಿಂದ ಹೇಳ್ತಾ ಇದ್ದೀವಿ. ಆದರೆ ನಾಗೇಂದ್ರ ಬಾಬು, ಸುಪ್ರೀಂ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿರುವಂಥ, ಸುಪ್ರೀಂ ಕೋರ್ಟು ಚೆನ್ನಾಗಿ ಉಗಿದಿರುವಂಥ ಒಂದು ಪ್ರಕರಣ ಇದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲ, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ನು, ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಒಂದು ಪ್ರಕರಣ ಇದು. ಅದೇ ವಿಚಾರವನ್ನು ಇಲ್ಲಿ ತಂದು ಇಷ್ಟು ದೊಡ್ಡ ಧರ್ಮಸ್ಥಳದ ಬುರುಡೆ ಪ್ರಕರಣ ಆಗಿರ್ತಕ್ಕಂಥದ್ದು, ಅದನ್ನ ಇಟ್ಕೊಂಡು ಇವ್ರುಗಳೆಲ್ಲ ವಿಡಿಯೋ ಮಾಡಿರ್ತಕ್ಕಂಥದ್ದು. ಇಷ್ಟರ ಮಟ್ಟಿಗೆ ಫೇಕ್ ನ್ಯೂಸ್, ಸುಳ್ಳು ಸುದ್ದಿ, ತಪ್ಪು ಮಾಹಿತಿ ಹರಡ್ತಾ ಇದ್ರು ಕೂಡ ಇನ್ನೂ ಈ ಯೂಟ್ಯೂಬರ್ಸ್ ವಿರುದ್ಧ ಏನೂ ಕ್ರಮ ಇಲ್ವಾ? ಬೇರೆ ಯಾರು ಕಂಪ್ಲೇಂಟ್ ಮಾಡಿಲ್ವಾ ಈ ವಿಚಾರದಲ್ಲಿ? ಇನ್ನೂ ಕೂಡ ಅವ್ರು ಖುಷಿಯಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇನ್ನೂ SIT ಮೂಲಗಳ ಮಾಹಿತಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಂದರೆ ಯಾರು ಏನು ಬೇಕಾದರೂ ಬಿಂದಾಸಾಗಿ ಸುಳ್ಳು ಹೇಳ್ಕೊಂಡು ತಿರುಗ್ಬೋದಾ ಈ ನಾಡಿನಲ್ಲಿ? SIT ನಿಜಕ್ಕೂ ಸೀರಿಯಸ್ ಆಗಿ ತನಿಖೆ ಮಾಡ್ತಾ ಇದೆಯಾ ಈ ಯೂಟ್ಯೂಬರ್ಗಳ ವಿಚಾರದಲ್ಲಿ? ನಾಗೇಂದ್ರ ಬಾಬು. ಶ್ರೀಲಕ್ಷ್ಮಿ, ಈಗ ಅದೇ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಜೊತೆಗೆ SIT ನಡೆ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, SITಯಲ್ಲಿರುವಂಥ ತನಿಖಾ ತಂಡದ ಹಿನ್ನೆಲೆಯನ್ನು ಗಮನಿಸಿದಾಗ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ಒಂದಷ್ಟು ಟ್ರ್ಯಾಕ್ ರೆಕಾರ್ಡ್ಗಳನ್ನು ಹೊಂದಿದ್ದಾರೆ. ಸೈಮನ್ ಆಗಿರ್ಬೋದು, ದಯಾಮ ಅವರಾಗಿರ್ಬೋದು, ಇಬ್ಬರು SP ಗಳು ಒಂದಷ್ಟು ಅವರದೇ ಆದಂಥ ಒಂದಷ್ಟು ಟ್ರ್ಯಾಕ್ ರೆಕಾರ್ಡನ್ನು ಕೂಡ ಇಟ್ಕೊಂಡಿದ್ದಾರೆ. ಆದರೆ ಅದರ ಜೊತೆಯಲ್ಲಿ ಅಲ್ಲಿರುವಂಥ ಇನ್ಸ್ಪೆಕ್ಟರ್ಗಳು, DYSP ತಂಡ ಕೂಡ ಅದೇ ರೀತಿಯಾಗಿ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳು ಅಂತೇಳಿ ಗುರುತಿಸ್ಕೊಂಡಿರುವಂಥವ್ರು. ಆದರೆ ಎಲ್ಲೋ ಒಂದು ಕಡೆ SIT ಇಂತಹ ಒಂದು ತಂಡವನ್ನು ಇಟ್ಟುಕೊಂಡು ಕೂಡ SITಯಲ್ಲಿ ತನಿಖೆ ಇಷ್ಟೊಂದು ಮಂದಗತಿಯಲ್ಲಿ ಸಾಗ್ತಾ ಇರೋದು ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ನೋಡಿ, ಈ ಹಿಂದೆಯೇ ಯೂಟ್ಯೂಬರ್ಗಳ ವಿರುದ್ಧ ಅನೇಕ ಜನ ಬಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು, SITಗೆ ಪಿಟಿಷನ್ ಅನ್ನು ಕೊಟ್ಟಿದ್ರು. ಪ್ರಮುಖವಾಗಿ ಕಿರಿಕೀರ್ತಿ ಆಗಿರ್ಬೋದು, ತೇಜಸ್ ಗೌಡ ಆಗಿರ್ಬೋದು, ಪ್ರಶಾಂತ್ ಸಂಭರ್ಗಿ ಆಗಿರ್ಬೋದು, ಧರ್ಮಸ್ಥಳದ ಗ್ರಾಮಸ್ಥರಾಗಿರ್ಬೋದು, ಹೀಗೆ ಕೆಲವರು 7ಕ್ಕಿಂತ 5ಕ್ಕಿಂತ ಹೆಚ್ಚು ಜನ ಬಂದು SITಗೆ ಯೂಟ್ಯೂಬರ್ಗಳ ವಿರುದ್ಧವೇ ದೂರನ್ನ ದಾಖಲು ಮಾಡಿ ಹೋಗಿದ್ರು. ಆದರೆ ಅವತ್ತಿನಿಂದ ಇಲ್ಲದ ಒಂದು ವಿಚಾರವಾಗಿ ಇವಾಗ ವಿಚಾರಣೆ ಅಂದರೆ ಯಾರಿಗೂ ಕೂಡ, ಶ್ರೀಲಕ್ಷ್ಮಿ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರಿಗೂ ಕೂಡ ನೋಟಿಸನ್ನು ಕೊಟ್ಟಿಲ್ಲ ಯೂಟ್ಯೂಬರ್ಗಳಿಗೆ. ಕೇವಲ ಮೌಖಿಕವಾಗಿ ಅವರಿಗೆ ಕರೆಯನ್ನು ಮಾಡಿ ವಿಚಾರಣೆಗೆ ಬರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಬರೋದಿಲ್ಲ ಅನ್ನೋದೇ ಒಂದಷ್ಟು ಕುತೂಹಲ. ಕಳೆದ ಒಂದು ವಾರದಿಂದ ಯೂಟ್ಯೂಬರ್ಗಳನ್ನು ವಿಚಾರಣೆಗೆ ಬರಬೇಕು ಅಂತೇಳಿ SIT ಅವರು ಸೂಚನೆ ಕೊಡ್ತಿದ್ದಾರೆ. ಆದರೆ ಅವರೇ ಕರೆ ಮಾಡಿ ಬೇಡ, ಸದ್ಯಕ್ಕೆ ಬರೋದು ಬೇಡ, ನಾವು ಮತ್ತೆ ಹೇಳ್ತೀವಿ ಅಂತೇಳಿ ಅವರನ್ನು ವಾಪಸ್ ಅಂದರೆ ಬರೋದು ಬೇಡ ಅಂತ ಹೇಳುವ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಸೊ ಪ್ರಮುಖವಾಗಿ ಆರಂಭದಲ್ಲಿ ಅಂದರೆ ಉತ್ಖನನ ಮಾಡುವ ಸಂದರ್ಭದಲ್ಲಿ, ಅದರಲ್ಲೂ ಬಂಗ್ಲಾಗುಡ್ಡದಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಯೂಟ್ಯೂಬರ್ಗಳು ತಮ್ಮದೇ ಆದಂಥ ಯೂಟ್ಯೂಬ್ ಪೇಜ್ಗಳಲ್ಲಿ ಒಂದಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರು, ವಿಡಿಯೋಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ರಾಶಿ ಮೂಳೆಗಳು ಸಿಕ್ಕಿದೆ, ಬಾಕ್ಸ್ ಗಟ್ಟಲೆ ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದಷ್ಟು ಸುಳ್ಳು ಸುದ್ದಿಯನ್ನು ಹರಡಿಸುವ ಕೆಲಸವನ್ನು ಕೂಡ ಮಾಡಿದ್ರು. ಸೊ ಇದರ ವಿರುದ್ಧವಾಗಿ ಅನೇಕ ಜನ ಬಂದು ದೂರನ್ನು SITಗೆ ಕೊಟ್ಟಿದ್ರು. ಆ ದೂರಿನ ಆಧಾರದಲ್ಲಿ ತನಿಖೆ ಮಾಡಬೇಕು ಅಂತೇಳಿ ಕೂಡ ಆಗ್ರಹಿಸಿದ್ರು. ಆದರೆ ಆ ಪಿಟಿಷನ್ಗಳ ವಿಚಾರವಾಗಿ ಸುಮಾರು 35ಕ್ಕೂ ಹೆಚ್ಚು ಪಿಟಿಷನ್ಗಳು SITಗೆ ಬಂದಿತ್ತು. ಅದರ ಬಗ್ಗೆ ತನಿಖೆ ನಡೆಸೋದ್ರ ಬಗ್ಗೆ SIT ಮುಖ್ಯಸ್ಥರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆದರೆ ಮತ್ತೊಂದು ಕಡೆ ಚಿನ್ನಯ್ಯನ ವಿಚಾರವಾಗಿ, ಅಂದರೆ ಚಿನ್ನಯ್ಯ ಕೊಟ್ಟಂಥ ಹೇಳಿಕೆ ಯಾವಾಗ SIT ಕಸ್ಟಡಿಯಲ್ಲಿ ಇರ್ತಾನೋ ಆ ಸಂದರ್ಭದಲ್ಲಿ ಒಂದಷ್ಟು ಜನರ ಯೂಟ್ಯೂಬರ್ಗಳ ಹೆಸರನ್ನು ಆತ ಖುದ್ದು ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಆತ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಜನ ವಿಡಿಯೋಗಳನ್ನು ಮಾಡಿಕೊಂಡಿದ್ರು. ಅದಷ್ಟಲ್ಲದೆ ಸುಜಾತಾ ಭಟ್ ಅವರ ವಿಚಾರಣೆ ಮಾಡೋದು ಕೂಡ ಒಂದಷ್ಟು ಜನ ವಿಡಿಯೋಗಳನ್ನು ಮಾಡಿಕೊಂಡಿದ್ರು ಅಂತೇಳಿ ಈ ಇಬ್ಬರ ಹೇಳಿಕೆ ಆಧರಿಸಿ ಒಂದಷ್ಟು ಜನ ಯೂಟ್ಯೂಬರ್ಗಳನ್ನ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ತಿಳಿಸಿದ್ದಾರೆ. ಅದರಲ್ಲಿ ಯುನೈಟೆಡ್ ಮೀಡಿಯಾ ಅಭಿಷೇಕ್ಗೆ ಕಳೆದ
ಮಂಗಳವಾರ ಅಥವಾ ಬುಧವಾರ ಅವರಿಗೆ ಕರೆ ಮಾಡಿ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ರಂತೆ. ಆದರೆ ಬರೋದು ಬೇಡ, ನಾವು ಮತ್ತೆ ವಿಚಾರಣೆ ಅವಶ್ಯಕತೆ ಇದ್ದರೆ ನಿಮ್ಮನ್ನು ಕರಿತೀವಿ ಅಂತೇಳಿ ಕರೆ ಮಾಡಿ ತಿಳಿಸಿದ್ದಾರೆ ಅಂತೇಳಿ ಖುದ್ದು ಅಭಿಷೇಕ್ ರಿಪಬ್ಲಿಕನ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿಟಾಕ್ಸ್ ಅವ್ರಿಗೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ವಿಚಾರಣೆಗೆ ಕರೆದಿಲ್ಲ ಅಂತೇಳಿ ಡಿಟಾಕ್ಸ್ ಮೀಡಿಯಾದ ದಿನೇಶ್ ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ನಿನ್ನೆ ಸಂಚಾರಿ ಮೀಡಿಯಾದ ಸಂತೋಷ್ ಕಡಬ ಅವರು ನಿನ್ನೆ SIT ಕಚೇರಿಗೆ ಬರ್ತಾರೆ. SIT ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಜಯಂತ್ ಅವರ ಪತ್ನಿ ಮತ್ತು ಮಕ್ಕಳನ್ನು ಕರ್ಕೊಂಡು ಒಳಗಡೆ ಹೋಗ್ತಾರೆ. ಅಂದ್ರೆ ಇವರು ನಿನ್ನೆ ವಿಚಾರಣೆಗೆ ಹಾಜರಾಗಿದ್ರ ಅಥವಾ ಜಯಂತ್ ಅವರ ಕುಟುಂಬವನ್ನ SIT ಕಚೇರಿಗೆ ಬಿಡೋದಕ್ಕೆ ಬಂದಿದ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಸುಮಾರು ಹೊತ್ತು ಸಂಚಾರಿ ಸ್ಟುಡಿಯೋ ಸಂತೋಷ್ ಕಡಬ ಅವರು ಸ್ವಲ್ಪ ಹೊತ್ತು SIT ಕಚೇರಿ ಒಳಗಡೆ ಇದ್ದು ಮಧ್ಯಾಹ್ನ ನಂತರ ಅವರು ಹೊರಗಡೆ ವಾಪಸ್ ಬರ್ತಾರೆ. ಇನ್ನುಳಿದಂತೆ ಬೇರೆ ಬೇರೆ ಯೂಟ್ಯೂಬರ್ಗಳು ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ, ವಿಚಾರಣೆಗೆ ಬಂದು ಒಂದಷ್ಟು ಪ್ರಶ್ನೆಗಳನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿದ್ದ. ಸೊ ಅಂದ್ರೆ ಪ್ರಮುಖವಾಗಿ ಇವರೆಲ್ಲ ಯಾವ ಕಾರಣಕ್ಕೋಸ್ಕರ ಚಿನಿಯನ ವಿಡಿಯೋವನ್ನ ಅಂದ್ರೆ ನೋಡಿ, ಆತ ಬುರುಡೆಯನ್ನ ತಂದು ಕೋರ್ಟ್ಗೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದಷ್ಟು ಜನ ವಿಡಿಯೋಗಳನ್ನು ಮಾಡ್ಕೊಂಡಿದ್ರು. ಯಾವ ಕಾರಣಕ್ಕೋಸ್ಕರ ಮುಂಚಿತವಾಗಿ ವಿಡಿಯೋವನ್ನು ಮಾಡಿಕೊಂಡಿದ್ದು, ಇದೆಲ್ಲ ಪ್ರಶ್ನೆಗಳನ್ನು ಮಾಡುವ ಸಲುವಾಗಿ ಕೆಲ ಯೂಟ್ಯೂಬರ್ಗಳಿಗೆ ಬುಲಾವನ್ನ ಕೊಡಲಾಗಿತ್ತು. ಒಬ್ಬೊಬ್ಬರಾಗಿ ಬಂದು ವಿಚಾರಣೆಯನ್ನು ಎದುರು. ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಆದರೆ ಈ ಧರ್ಮಸ್ಥಳ ಬುರುಡೆ ಷಡ್ಯಂತ್ರಿಗಳ ಇನ್ನಷ್ಟು ಬಣ್ಣ ಬಯಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಅಕ್ರಮವಾಗಿ ಮಾರಕಾಸ್ತ್ರ ಸಂಗ್ರಹ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಇಂದು ಬಿಗ್ ಡೇ. ಇಂದು ತಿಮ್ರೋಡಿ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗಿದೆ. ನಿರೀಕ್ಷಣಾ ಜಾಮೀನು ಕೋರಿ ತಿಮ್ರೋಡಿ ಅರ್ಜಿ ಸಲ್ಲಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಇಂದು ಬಿಗ್ ಡೇ. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ಅವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅಂತ ಬೇಲ್ಗೆ ಅಪ್ಲೈ ಮಾಡಿದ್ರು. ಅವ್ರಿಗೆ ಈ ಮಾರಕಾಸ್ತ್ರಗಳನ್ನು ಸಂಗ್ರಹ ಮಾಡಿರುವಂಥ ಒಂದು ಪ್ರಕರಣ ಏನಿದೆ, ಅದಕ್ಕೆ ಅವ್ರ ಹತ್ರ ಇರೋ ಗನ್ಗಳಿಗೆ ಅವರು ದಾಖಲೆ ಒದಗಿಸಿಲ್ಲ, ಸೂಕ್ತ ದಾಖಲೆಯನ್ನು, ಲೈಸೆನ್ಸ್ ಪ್ರೊಡ್ಯೂಸ್ ಮಾಡಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಬಂಧನಕ್ಕೀಡಾಗುವ ಭೀತಿ ಎದುರಿಸ್ತಾ ಇದ್ದಾರೆ. ಓಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಮೊದಲನೇದಾಗಿ ಈ SIT ಯೂಟ್ಯೂಬರ್ಸ್ಗೆ ನೋಟಿಸ್ ಕೊಡ್ತಾ ಇದೆ ಅಂತ ನಾವು ಹಲವು ದಿನಗಳಿಂದ ಹೇಳ್ತಾ ಇದ್ದೀವಿ. ಆದರೆ ನಾಗೇಂದ್ರ ಬಾಬು, ಸುಪ್ರೀಂ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿರುವಂಥ, ಸುಪ್ರೀಂ ಕೋರ್ಟು ಚೆನ್ನಾಗಿ ಉಗಿದಿರುವಂಥ ಒಂದು ಪ್ರಕರಣ ಇದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲ, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ನು, ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಒಂದು ಪ್ರಕರಣ ಇದು. ಅದೇ ವಿಚಾರವನ್ನು ಇಲ್ಲಿ ತಂದು ಇಷ್ಟು ದೊಡ್ಡ ಧರ್ಮಸ್ಥಳದ ಬುರುಡೆ ಪ್ರಕರಣ ಆಗಿರ್ತಕ್ಕಂಥದ್ದು, ಅದನ್ನ ಇಟ್ಕೊಂಡು ಇವ್ರುಗಳೆಲ್ಲ ವಿಡಿಯೋ ಮಾಡಿರ್ತಕ್ಕಂಥದ್ದು. ಇಷ್ಟರ ಮಟ್ಟಿಗೆ ಫೇಕ್ ನ್ಯೂಸ್, ಸುಳ್ಳು ಸುದ್ದಿ, ತಪ್ಪು ಮಾಹಿತಿ ಹರಡ್ತಾ ಇದ್ರು ಕೂಡ ಇನ್ನೂ ಈ ಯೂಟ್ಯೂಬರ್ಸ್ ವಿರುದ್ಧ ಏನೂ ಕ್ರಮ ಇಲ್ವಾ? ಬೇರೆ ಯಾರು ಕಂಪ್ಲೇಂಟ್ ಮಾಡಿಲ್ವಾ ಈ ವಿಚಾರದಲ್ಲಿ? ಇನ್ನೂ ಕೂಡ ಅವ್ರು ಖುಷಿಯಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇನ್ನೂ SIT ಮೂಲಗಳ ಮಾಹಿತಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಂದರೆ ಯಾರು ಏನು ಬೇಕಾದರೂ ಬಿಂದಾಸಾಗಿ ಸುಳ್ಳು ಹೇಳ್ಕೊಂಡು ತಿರುಗ್ಬೋದಾ ಈ ನಾಡಿನಲ್ಲಿ? SIT ನಿಜಕ್ಕೂ